ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ಪಟ್ಟಣದಲ್ಲಿ ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿಯ ಲಿಂಗಸಗೂರು ತಾಲೂಕಿನ ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ ನಡೆದಿದೆ. ಕೃಷಿ ಉಪ ನಿರ್ದೇಶಕರ ಕಚೇರಿ 2 ಸಿಂಧನೂರಿಗೆ ಸ್ಥಳಾಂತರವಾಗ್ತಾ ಇದ್ದು, ಇದನ್ನ ಲಿಂಗಸಗೂರಿನಲ್ಲಿ ಮುಂದುವರೆಸ ಜಂಟಿ ನಿರ್ದೇಶಕರಿಗೆ ಕರೆ ಮಾಡಿ ತಕ್ಷಣವಾಗಿ ಯಾವ ಕಾರಣ ಸ್ಥಳಾಂತರ ಮಾಡುವಂತಿಲ್ಲ ಅಂತ ಸೂಚಿಸಿ ಶೀಘ್ರವಾಗಿ ಕೃಷಿ ಸಚಿವರಿಗೆ ಭೇಟಿ ಮಾಡಿ ಆದೇಶ ರದ್ದು ಮಾಡಲು ಹೇಳ್ತೀನಿ ಅಂತ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅವ್ರು ಕೇಳೋಂಥ ಕ್ವಶನ್ ಈಗ ಕೇಳ್ತೀಯಲ್ಲ, ಅವ್ರು ಮಾಡಬೇಕು. ಅವ್ರ ಮನೆ ಮುಖಂಡ್ರೆ ನಾವೇ ಮಾಡೋಕ್ಕಾಗತ್ತೆ. ಅದಕ್ಕೆ ಅವ್ರನ್ನ ಕೇಳಿ ಅವ್ರ ಮನೆ ಗೆರವಾಗ್ರಿ, ಅವ್ರಿಗೆ ಮಾಡ್ರಿ ಮೊದಲ. ಇಲ್ಲ ಅವ್ರಿಗೆ ಗೆರವ ಈಗ ಎಲ್ಲರಿಗೂ ನಮಗೆ ನಮ್ಮ ಜನ ಬೇಕು ಅಂತ ನಾವು ಬಂದಿದ್ದೀರಿ. ಆದ್ರೆ ಅವ್ರದ್ದು ಜವಾಬ್ದಾರಿ ಏನು ಓದ್ತು ಏನಿಲ್ಲ ಅಂತ ಕೇಳಬೇಕು. ಆ ಮನುಷ್ಯನಿಗೆ ನಿಮ್ ಸರ್ಕಾರ ಐತೆ ಸರ್, ನೀವು ಹೇಳಿದ್ರೆ ಸರ್ಕಾರ ಇರ್ಬೋದು, ಬಟ್ ಅಧಿಕಾರ ತಂದಾಗ್ತದೆ ಅಷ್ಟೇ. ಉಳ್ಕೆದ್ದೆಲ್ಲ ಮಾಡೋದು ಯಾರು ಅವ್ರು ಮಾಡೋದು ಇಲ್ಲ. ಅವ್ರ ವಿರುದ್ಧ ಆಗ್ಬೇಕು ಸರ್ ಇದು ಹೋರಾಟ. ಯಾಕಂದ್ರೆ ಅವರು ಇದು ಹೋರಾಟ ಸರ್. ಹೌದಲ್ಲ, ಇದುವರೆಗೆ ಒಬ್ಬರು ಯಾರು ಬಂದಿಲ್ರಿ. ಅಂದ್ರೆ ತಾಲೂಕಿನ ಜನರ ಇದನ್ನ ನೋಡಕತ್ತರ ಆಫೀಸರ್ ಅಲ್ಲ, ಗೌರ್ಮೆಂಟ್ ಆರ್ಡರ್ ಬೇಗ ಲೋನ್ ಮಾಡ್ತೀವಿ. ಅವ್ರಿಗೆ ಇಲ್ಲಿ ತರಿಸೋದೇನು ಅವಶ್ಯಕತೆ ಐತೆ? ಗೌರ್ಮೆಂಟ್ ಯಾರು ಕಡೆ ನೋಟಿಫಿಕೇಶನ್ ಮಾಡ್ತಿದ್ರೆ ನೋಟಿಫಿಕೇಶನ್ ಮಾಡ್ತಿದ್ರು ಅಲ್ಲ, ನೋಟಿಫಿಕೇಶನ್ ಮಾಡಿದ್ರಾ ಏನು ನಿಮ್ಗೆ ಸ್ಥಳಾಂತರ ಆಗತ್ತೆ ಅಂತೇಳಿ ಇದು ಮಾಡಿರಿ ನೀವು. ಅದು ಗೌರ್ಮೆಂಟ್ ಆರ್ಡರ್ ಅದು ಕ್ಯಾನ್ಸಲ್ ಮಾಡಿಸ್ತೀನಿ. ಅದನ್ನೇನು ತನಿಖೆ ಹೋಗೋದ್ರಿ, ನಾವು ಸ್ಥಳಾಂತರ ಯಾವುದು ಮಾಡೋಕ್ಕೆ ಹೋಗೋದು. ನಾನು ಮಾತಾಡ್ತೀನಿ, ನಿನ್ನ ಕೃಷಿ ಸಚಿವ ಸಿಗಲಿಲ್ಲ ನನಗೆ, ನಾಳೆ ಅಧ್ಯಕ್ಷ ಸಿಗ್ತಾರೆ, ಅಲ್ಲಿ ಮಾಡ್ತೀವಿ. ಅಲ್ಲಿವರೆಗೂ ನೀವೇನು ಮೂವ್ ಮಾಡಬಾರ್ದು. ಹಾಂ ಜೆ.ಡಿ. ಅವರೇ, ಮತ್ತು ಇದು ಏನಾರು ಆತಂದ್ರೆ ಮುಂದೆ ಮತ್ತೆ ನಿಮ್ಗೆ ಕಠಿಣ ಬೇರೆ ಆಗುತ್ತೆ ನೋಡಿ. ಅಲ್ಲ ಇರಲಿ, ಅದು ಒಟ್ಟು ಹೋಗ್ಬಾರ್ದು. ಇಲ್ಲ ಬೇಕಾದ್ರೆ ಇನ್ನೊಂದು ಆರ್ಡರ್ ಮಾಡಿಸಿ ಅವರು, ನಾವು ಬೇಡ ಅಂದಿಲ್ಲ. ಅಲ್ಲ ಹೇಳ್ತೀನಿ, ಮತ್ತೆ ಇಲ್ಲ ಮತ್ತೆ ಇವು ಮಾಡಿ ಎಲ್ಲ ಫೈಲ್ ಹೋಗಕತ್ತಾರ ಅಂತೇಳಿ ಅಲ್ವ ಬಾಡಿಗೆ ಹಿಡಿದ್ರು. ಸ್ವಂತ ಬಿಲ್ಡಿಂಗ್ ಬಿಟ್ಟು ಬಾಡಿಗೆ ಹಿಡಿತೀರಿ ಅಂದ್ರೆ ಹೆಂಗೆ ನೀವು? ಏನೇ ಅವ್ರು ಮತ್ತೆ ನಮ್ಗಲ್ಲಿ ಗೊತ್ತಾಗಬೇಕಲ್ಲ. ಒಂದು ದಿವಸ ಇಂಟಿಮೇಷನ್ ಬರ್ಬೇಕು. ಮೊದಲೊಂದು ಆಗಿತ್ತು, ಅವಾಗ ಹೇಳಿದ್ದು ತಪ್ಪಾಗಿದ್ರು. ಆಯ್ತು ಕ್ಯಾನ್ಸಲ್ ಮಾಡ್ಸೋಣ ಅಂತ ಮಾತಾಡಿ ನಾನು ಪ್ರೊಫೆಸರ್ ಮಾತಾಡ್ತೀನಿ. ಈಗ ಮಾಡಿಸ್ತೀವಿ ಅಂತ ಅವ್ನು ಅಲ್ಲಿ ಮಾಡಿಸ್ಬಿಟ್ರೆ ಕ್ಯಾನ್ಸಲ್ ಮಾಡಬೇಡ್ರಿ. ಈ ಸಂದರ್ಭದಲ್ಲಿ ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಗೋವಿಂದ ನಾಯ್ಕ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಅಮರೇಶ ಹಿರೇಹೆಸರೂರು, ಹಿರಿಯ ಮುಖಂಡರು ಆದ ಶ್ರೀ ಗುಂಡಪ್ಪ ಸಾಹುಕಾರ್ ಕಾಜಾಪುರ್, ಶ್ರೀ ಪರಸಪ್ಪ ಹುನ್ನಕುಂಟಿ, ಅಲ್ಪಸಂಖ್ಯಾತ ವಿಭಾಗ ಅಧ್ಯಕ್ಷರು ಆಗಿರುವಂತಹ ಶ್ರೀ ಖಾಜಾ ಹುಸೇನ್, ಉಮೇಶ್ ಹುನ್ನಕುಂಟಿ, ವೆಂಕಟೇಶ್ ರಾಠೋಡ್, ಹಲವಾರು ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಮನ್ನರೆಡ್ಡಪ್ಪ ಹೆಚ್ ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.